ಒಂದ್ತಲೆ ಆದ್ಮೇಲೆ ಒಂದ್ತಲೆ ಎಲ್ಲರೂ ಸೇರಿದೀವಲ್ಲ. ಮೈಸೂರಲ್ಲಿ ಅಂತ ಒಂದ್ ಜಾಗ ಇದೆ ಅನ್ನೋದು ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ಬೇರೆ ಮುಗುತಿ ಹಾಕೊಂಡಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಸೊ 4 ಜನರು ಒಂದು ತಲೆ ಆದಮೇಲೆ ಒಂದು ತಲೆ ಎಲ್ಲರೂ ಸೇರಿದ್ದೀವಲ್ಲ, ಅದಕ್ಕೆ ಇದು ಒಂದು ಒಳ್ಳೆ ಮೆಮೊರಿ ಇರುತ್ತೆ ನಮಗೆ ಅಲ್ಲ. ಅದಕ್ಕೆ ಜಡೆ ಹಾಕೋತಾ ಇದ್ದೀವಿ ಬೆಳಗ್ಗೆ. ಚಿನ್ನಿಮಗೆ ಜಡೆ, ನನಗೆ ನಮ್ಮಮ್ಮ ಆಗ್ತಾಯಿದ್ದಾರೆ, ನಮ್ಮಮ್ಮಗೆ ಅವರಮ್ಮ ಆಗ್ತಾಯಿದ್ದಾರೆ. ಇನ್ನು ಆದ್ಯಂತ ನೋಡಿ, ಏನೋ ಹೊಸ ಥರ ಇದೆಲ್ಲ ಇದು ಅಂತ ಹೇಳಿ ಕುತ್ಕೊಂಡಿದ್ದಾಳೆ. ಅವಳಿಗೆ ಜಡೆ ಹಾಕ್ತಾ ಇರೋದು ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ನಮ್ಮಮ್ಮ ಬಂದಾಗಿಂದ ಇಂಟ್ರೆಸ್ಟ್ ಕೊಟ್ಟು ಹಾಕ್ಸ್ಕೊತಾ ಇದ್ದಾಳೆ. ಫ್ರೆಂಡ್ಸ್, ನಿಮ್ಮ ಮನೇಲಿ ಕೂಡ ಈ ರೀತಿ 4 ಜನ್ರೇಷನ್ ಅಂದರೆ ಈ ರೀತಿ 4 ತಲೆಗಳಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಎಷ್ಟು ಜನರು ಮನೆಯಲ್ಲಿ ಈ ರೀತಿ ಇದ್ದಾರೆ ಅನ್ನೋದು ನಾನು ತಿಳ್ಕೊಬೇಕು ಅಂತ ಹೇಳಿ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಎಷ್ಟು ಜನರು ಕಮೆಂಟ್ ಮಾಡ್ತೀರಾ ಅಂತ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಸ್ಪೆಷಲ್ ಹೇಳ್ತೀನಿ ನೋಡಿ. ಅಡುಗೆ ಎಲ್ಲ ರೆಡಿಯಾಗಿದೆ. ಇದು ರೈಸು, ತೋಟದಲ್ಲಿ ಆಗಿರುವಂತಹ ನುಗ್ಗೆಕಾಯಿ ಪಲ್ಯ, ಎಷ್ಟು ಮಸಾಲೆನೂ ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ. ಇನ್ನು ಉಳಿದಿದ್ದ ನುಗ್ಗೆಕಾಯಿ ನಮ್ಮ ಮೇಲ್ಮನೆಯವರಿಗೆಲ್ಲ ಕೊಟ್ಬಿಟ್ಟಿದ್ದೀವಿ. ಇನ್ನು ಇದು ಬಂದು ಮಜ್ಜಿಗೆ ಮೆಣಸಿನ್ಕಾಯಿ ಮನೇಲಿ ಮಾಡಿರುವಂಥದ್ದು. ಸೊ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸಂಡಿಗೆ ನೋಡಿ, ಎಲ್ಲ ಬೇರೆ ಬೇರೆ ಸಂಡಿಗೆ ಟೇಸ್ಟ್ ಮಾಡಿ ಚೆನ್ನಾಗಿದೆ. ನಮ್ಮ ಚಿನ್ನಿಮ್ಮ ಎದ್ದೊಳ್ಬೇಕೀಗ. ಯಪ್ಪ, ಹಬ್ಬ ಅವಳಿಗೆ ಎಷ್ಟು ಖುಷಿ ಗೊತ್ತಾ ಸಂಡಿಗೆ ಅಂದರೆ. ಇನ್ನು ಇದು ಬಂದ್ಬಿಟ್ಟು ಬೇಳೆ ಸಾರು. ಇನ್ನೊಂದು ಏನು ಗೊತ್ತಾ, ಈ ಬಳ್ಳಾರಿ ಸೈಡೆಲ್ಲ ಈ ಥರ ಬೇಳೆ ಸಾರು ಖಾರದ ಪುಡಿ ಹಾಕಿ ಬೇಳೆ ಸಾರು ಮಾಡ್ತಾರೆ. ಅದರ ಜೊತೆಗೆ ಈ ಜವಳಿಕಾಯಿ ಅಂತ ಹೇಳ್ತಾರಲ್ವ, ಸೊ ಅದ್ರ ಪಲ್ಯ ಮಾಡ್ತಾರೆ. ಸೊ ನಮ್ಮ ಅಪ್ಪಗೆ ತುಂಬ ಇಷ್ಟ ಅಲ್ಲ ಮೈದಾ. ನಮ್ಮ ಅಪ್ಪಗೆ ಈ ಖಾರದ ಪುಡಿ ಹಾಕಿರೋ ಬೇಳೆ ಸಾರು ಅಂದರೆ ತುಂಬ ಇಷ್ಟ. ಸೊ ನಮ್ಮ ಮನೇಲಿ ರೇರಾಗಿ ಮಾಡೋದು. ಇಲ್ಲಿ ಅಮ್ಮ ಊರಿಂದ ಖಾರದ ಪುಡಿ ತೊಗೊಂಬಂದಿದ್ರು. ಸೊ ಅದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಮಾಡಿರ್ತಾರೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬೇಳೆ ಸಾರು ಖಾರದ ಪುಡಿ ಹಾಕಿ ಮಾಡಿದ್ದಾರೆ. ಈಗ ಹೋಗಿ ಊಟ ಮುಗಿಸ್ಕೋಬೇಕು. ಆ್ಯಂಡ್ ಇವತ್ತು ಬೇರೆ ಮುಗುತಿ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಅನಿಸ್ತಾ ಇದ್ದಿಲ್ಲ, ಸ್ವಲ್ಪ ದೊಡ್ಡದಾಯ್ತು ಅಂತ ಹೇಳ್ತಾ ಇದ್ದಾರೆ. ದೊಡ್ಡದಾಯ್ತು ರಾಜು ನನ್ನ ಮುಗಿಗಿದು? ಚೆನ್ನಾಗಿದೆ. ಸೊ ಇನ್ನೂ ಚಿಕ್ಕದಂದರೆ ಕಾಣೋದೇ ಇಲ್ಲ. ಸೊ ಒಂಥರ ನನಗೆ ಅನ್ನಿಸ್ತದೆ ನನ್ನ ಫೇಸ್ ಆಯಿತು ಅಂತ. ತುಂಬ ದಿವಸಗಳಾಯ್ತಲ್ಲ ಹಾಕಿ, ತುಂಬ ವರ್ಷಗಳಾಯಿತು ತೆಗೆದು ಬಿಟ್ಬಿಟ್ಟು ಈಗ ಹಾಕಿರೋದು ಚೆನ್ನಾಗಿದೆ. ನನಗೆ ಹಗಲೆಲ್ಲ ಮುಟ್ಟು ನೋಡ್ಕೊತಾ ಇದ್ದೀನಿ, ಎಲ್ಲಿ ಬಿದ್ದೋಗಿದೆಯಾ ಅಂತ. ಹಾಗೆ ಸ್ವಲ್ಪ ದಿವಸ ಸರಿನಾ ಊಟ ಮಾಡಿ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಫಸ್ಟು ಊಟ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿದೆ ನೋಡಿ. ಬಿಸಿ ಬಿಸಿ ಅನ್ನ ಸಾರು ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಇದರ ಟೇಸ್ಟು. ಅದರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು. ಫ್ರೆಂಡ್ಸ್, ಈಗ ತಾನೇ ಊಟ ಮುಗಿಸ್ಕೊಂಡೆ. ನಾನು ಬೆಳಗ್ಗೆನೇ ಸ್ವಲ್ಪ ಮೇಕಪ್ ಹಾಕ್ಕೊಂಡಿದ್ದೆ, ಹೊರಗಡೆ ಹೋಗ್ಬೇಕು ಇವತ್ತು ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಮೇಲ್ಗಡೆ ಬಟ್ಟೆ ಎಲ್ಲ ಒಣಗ್ಸಕ್ಕೆ ಹಾಕಿದ್ವಿ. ಅದನ್ನೆಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ನೋಡಿ, ಸೆಕೆಗೆ ಮೇಕಪ್ ಎಲ್ಲ ಈ ಥರ ಬೆಳ್ಳಗೆ ಆಗಿಬಿಟ್ಟಿದೆ. ಕಣ್ಕಪ್ಪು ಸ್ವಲ್ಪ ಹಿಂಗೆ ಅನ್ನೋದೇ ಬಂದುಬಿಡ್ತು, ಇಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ತುಂಬ ಜನರು ಈ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಏನಂದರೆ ಹೊರಗಡೆ ಹೋಗೋದೆ, ಸ್ವಲ್ಪ ಬಿಸಿಲಿಗೆ ಹೋಗೋದೆ, ಆ ಮೇಕಪ್ ಎಲ್ಲ ಇಳ್ದೋಗ್ಬಿಟ್ಟಿರುತ್ತೆ, ಮೇಕಪ್ ಅನ್ನೋದೇ ಇರೋದಿಲ್ಲ. ಸೊ ಅದನ್ನು ಕೇಳ್ತಾ ಇರ್ತಾರೆ, ಈ ಬಿಸಿಲಿಗೆ ಹೋದಾಗ ಹೇಗೆ ನಾವು ಅದನ್ನು ಮೇಕಪ್ ತುಂಬ ಹೊತ್ತು ಇರಬೇಕು ಅಂದರೆ ಏನು ಮಾಡಬೇಕು ಅಂತ. ಸಾಧಾರಣವಾಗಿ ಬಿಸಿಲು ಬಂತು ಅಂದರೆ ಇದು ಕಾಮನ್ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಅದರಲ್ಲಿ ನಾನು NYBE ಅವರ ಮ್ಯಾಟ್ ಫಿನಿಶ್ ಸೆಟ್ಟಿಂಗ್ ಸ್ಪ್ರೇ ಅನ್ನ ಬಳಸ್ತೀನಿ. ತುಂಬಾನೇ ಚೆನ್ನಾಗಿದೆ ಇದು. ಇದರಿಂದ ಏನಾಗುತ್ತೆ, ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾವೆಲ್ಲ ಬಿಸಿಲಲ್ಲೇ ಓಡಾಡಿದ್ರು ಅಥವಾ ಎಲ್ಲೇ ಹೊರಗಡೆ ಓಡಾಡಿದ್ರು ಸೊ ಅದು ಸ್ಪ್ರೆಡ್ ಆಗೋದು, ಅದು ಹಾಳಾಗೋದು ಆ ರೀತಿ ಏನಾಗೋದಿಲ್ಲ. ಇನ್ನು ಈ ಸೆಟ್ಟಿಂಗ್ ಸ್ಪ್ರೇ ಯಾವಾಗ ಹಾಕೋಬೇಕು ಅಂದರೆ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿ ನೀವು ಹಾಕೊಂಡಾದ್ಮೇಲೆ ಇದನ್ನ ಹಾಕೋಬೇಕು. ಜಸ್ಟ್ ಈ ರೀತಿ ತಗೊಂಡ್ಬಿಟ್ಟು ಸ್ಪ್ರೇ ಮಾಡ್ಕೋಬೇಕು, ಸ್ವಲ್ಪ ದೂರದಲ್ಲಿ ಇಟ್ಕೊಂಡು. ಇದು ನಮಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ, ಆಲ್ ಡೇ ಹೈಡ್ರೇಷನ್ ಕೊಡುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಜೊತೆಗೆ ಮೇಕಪ್ಪನ್ನು ಕೆಡದಂತೆ ನೋಡ್ಕೊಳ್ಳುತ್ತೆ. ಇದನ್ನು ಗ್ರೀನ್ ಟೀ ಎಕ್ಸ್ಟ್ರಾಕ್ಟಿಂದ ಮಾಡಲ್ಪಟ್ಟಿದೆ. ನಿಮಗೂ ಕೂಡ ಈ ಸೆಟ್ಟಿಂಗ್ ಸ್ಪ್ರೇ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ purple.com ನಲ್ಲಿ ಕೂಡ ಸಿಗುತ್ತೆ.
ಬಂದ್ರು ನೋಡಲ್ಲಿ. ಹೋಗ್ತೀಯಾ ಹಿಂದೆ ನೀನು ಹೋಗ್ತೀಯಾ? ಹೋಗ ಅಲ್ಲಿ ಅಜ್ಜಿ ಹತ್ರ ಹೋಗು. ನಮ್ಮಮ್ಮ ಸ್ವಲ್ಪ ಲೇಟಾಗಿ ಕಾರ್ ಹತ್ತಿದ್ರು, ಅದಕ್ಕೆ ಇವಳಿಗೆ ಸಿಟ್ಟು ಬಂದ್ಬಿಟ್ಟಿದೆ. ನಾನು ಎಲ್ಲೇ ಬಿಟ್ಟು ಹೋಗ್ಬಿಟ್ರಲ್ಲ ಅಜ್ಜಿ ಅಂತ ಹೇಳ್ಬಿಟ್ಟು. ಹಿಂದೆನೇ ಇದ್ದಾರೆ ಅಂದರೆ ಕೇಳ್ತಾ ಇಲ್ಲ. ಇವ್ನು ನೋಡಿ ಅವಳನ್ನ ಎಂಟರ್ಟೈನ್ ಮಾಡೋದು, ಹಿಂಗೆ ಮಾಡಿದ್ರೆ ಅವಳು ಸ್ವಲ್ಪ ನಗ್ತಾಳೆ ಅಂಥೇಳಿ ನಗಿಸ್ತಿರ್ತಾನೆ ಪಾಪ ಅವಳನ್ನು. ಫ್ರೆಂಡ್ಸ್, ಈಗ ಹೊರಗಡೆ ಹೊರಟಿದ್ದೀವಿ. ಅಂದರೆ ಮನೆಗೆ ಸ್ವಲ್ಪ ಕೆಲವೊಂದು ವಸ್ತುಗಳೆಲ್ಲ ಬೇಕು, ಅಂದರೆ ಆ ಮನೆಗೆ. ಜೊತೆಗೆ ಮೈಸೂರು ಮಾರ್ಕೆಟ್ ಹೇಗಿರುತ್ತೆ ಅಂತ ನಮ್ಮಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವರಿಗೂ ಕೂಡ ನೋಡಲಿ ಮೈಸೂರು ಹೇಗಿದೆ ಅನ್ನೋದನ್ನ. ಅಲ್ಲಿಗೆ ಹೋಗಬೇಕು, ನೋಡಬೇಕು. ಅಂದರೆ ಒಂದೊಂದೇ ಇವಾಗಿಂದನೇ ಅರೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಆ ಮನೇಲಿ ಶೂಟಿಂಗ್ ಮಾಡಬೇಕಲ್ವ, ಅಲ್ಲಿಗೆ ಒಂದೊಂದೇ ಅರೇಂಜ್ಮೆಂಟ್ಸ್ ಮಾಡ್ಕೋತಾ ಇದ್ದೀವಿ. ತುಂಬ ಜನರು ಕೇಳ್ತಾ ಇದ್ರು, ನೀವು ತಗೊಂಡ್ರಿ, ಚಿನ್ನಿಮಾಗ್ ತಗೊಂಡ್ರಿ, ಮತ್ತು ರಾಜು ಅವ್ರಿಗೆ ಯಾಕೆ ತಗೊಂಡಿಲ್ಲ, ಏನು ತಗೊಂಡಿಲ್ವಾ, ಏನು ತಗೊಳ್ತಾ ಇದ್ದೀರಾ ಅಂತ. ಸೊ ಈಗ ಅವರಿಗೆ ಶಾಪಿಂಗ್ ಹೊರಟಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಏನು ಮನೆಗೆಲ್ಲ ಬೇಕಾಗಿರುವಂಥ ಇರುತ್ತಲ್ಲ ಚಿಕ್ಕಪಟ್ಟು, ಇದು ಮಚ್ಚ ಅಂತ ಹೇಳ್ತಾರೆ, ಮಚ್ಚು, ಚಾಕು, ಅದೆಲ್ಲ ತೊಗೊಂಬರ್ಬೇಕು. ಅಲ್ಲಿಗೆ ಅಂತ ಹೇಳಿ ಶಾಪಿಂಗ್ ಹೊರಟಿದ್ದೀವಿ. ನೋಡಿ ಹಾಲು ಕುಡಿತಾ ಇದ್ದೀನಿ ನಾನು. ನನಗಿಂತ ಚುಟ್ಟಿದ್ದಾಳೆ ಹೇಳ. ನಾನೇ ಅಂದ್ಕೊಂಡ್ರೆ ಕ್ಯಾಮ್ರಾ ಮುಂದೆ ಹೇಳೋದು ನೋಡಿ ಎಷ್ಟು ಚೆನ್ನಾಗಿ, ಹಾಲು ಹಾಲು. ಸರಿನಾ? ಅಲ್ಲಿ ಹೋದ್ಮೇಲೆ ತುಂಬ ಜನರು ಮೈಸೂರು ನೋಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ, ಮಾರ್ಕೆಟ್ ನೋಡಬೇಕು ಅಂತ. ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ ಮಾರ್ಕೆಟ್ ಹೇಗಿದೆ ಅಂತ. ಫ್ರೆಂಡ್ಸ್, ಇವತ್ತು ಯಾಕೋ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಎಲ್ಲೇ ಹೊರಗಡೆ ಬಂದರೂ ಮುಂಚೆ ನೋಡ್ಕೊಂಡು ಬರ್ತೀನಿ, ಅಂದರೆ ಏರಿಯಾ ಸ್ವಲ್ಪ ಜಾಸ್ತಿ ರಶ್ ಇದೆಯಾ ಏನು ಕತೆ ಅಂತ. ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಹಾಗೆ ಬಂದುಬಿಟ್ಟಿದ್ದೀವಿ. ನೋಡಿ ಎಷ್ಟು ರಶ್ ಇದೆ ರೋಡೆಲ್ಲ ಅಂತ. ಸೊ ಎಲ್ಲಿ ಕಾರ್ ನಿಲ್ಸೋಕ್ಕೆ ಜಾಗ ಇರಲಿಲ್ಲ ರಾಜುಗೆ. ಹಾಗಾಗಿ ನಾನು ನಮ್ಮಮ್ಮ ಅಜ್ಜಿ 3 ಜನನೇ ಹೋಗಿ ಶಾಪಿಂಗ್ ಮಾಡ್ಕೊಂಬಂದರೆ ಆಯಿತು ಅಂತ ಅಂದ್ಕೊಂಡ್ವಿ. ಯಪ್ಪ ಫ್ರೆಂಡ್ಸ್, ಮಾರ್ಕೆಟ್ ಒಳಗಡೆ ಕಾಲಿಡೋಷ್ಟು ಜಾಗ ಇರಲಿಲ್ಲ. ನೋಡಿ ಇಲ್ಲಿಂದ ಎಂಟ್ರೆನ್ಸಿಂದನೇ ಈ ಥರ ಈ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಒಳ್ಳೆ ಜಾತ್ರೆಗೆ ಬಂದಂಗೆ ಇರುತ್ತೆ ಒಳಗಡೆ ಬಂದರೆ. ಇನ್ನು ಸಂಜೆ ಟೈಮ್ನಲ್ಲಿ, ಇನ್ನೂ ಸ್ವಲ್ಪ ಕತ್ಲಾಗಿರೋ ಟೈಮ್ನಲ್ಲಿ ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ. ನಮಗೇನೆಲ್ಲ ಬೇಕು ಮನೆಗೆ ದಿನನಿತ್ಯಕ್ಕೆ A to Z ಎಲ್ಲದೂ ಸಿಗತ್ತೆ. ತರಕಾರಿ ಅಂತೆ, ಕಿರಾಣಿ ಐಟಮ್ಸು, ಕಿಚನ್ ಐಟಮ್ಸ್ ಅಂದರೆ ಪಾತ್ರೆ, ಮನೆಗಳಿಗೆ ಬೇಕಾಗಿರುವಂಥ ಸ್ಟೀಲ್ ಪಾತ್ರೆಗಳು. ಈ ಕಡೆ ಹೋದರೆ ಪ್ಲ್ಯಾಸ್ಟಿಕ್ಕು, ಪೊರ್ಕೆಗಳು, ಈ ಬಿದ್ರಿಂದ ಮಾಡಿರ್ತಾರಲ್ವ, ಸೊ ಅದೆಲ್ಲ ಐಟಮ್ಸ್ ಇಲ್ಲಿ ಮಾರ್ತಾರೆ. ನೋಡ್ಬೋದು ಇಲ್ಲಿ ನೋಡಿ, ಈ ಪೊರ್ಕೆ ತಗೋ ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. ಸೊ ಅಲ್ಲಿ ಊರಲ್ಲಿ ನೋಡಿದ್ರಂತೆ, ಸಿಗಲಿಲ್ಲ. ಇಲ್ಲಿ ಚೆನ್ನಾಗಿದೆ ನೋಡು, ಆ ಮನೆಗೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮಮ್ಮ ಚೆನ್ನಾಗಿರೋದು ಯಾವುದು ಅನ್ನೋದನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಸ್ವಲ್ಪ ಬಾರ್ಗಿಂಗ್ ಮಾಡ್ಲಿಕ್ಕೆ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಅವರು. ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಒಂದು 40 ರೂಪೀಸ್ 50 ರೂಪೀಸ್ ಆ ಥರ ಕಡಿಮೆ ಮಾಡ್ತಾರೆ. ಅದಾದಮೇಲೆ ಮಚ್ಚು ಬೇಕಾಗಿತ್ತು ಮನೆಗೆ, ಅದನ್ನು ನೋಡ್ತಾ ಇದ್ದೀವಿ. ಚಿನಿಮ ನೋಡಿ ಇದು ಬೇಕಂತೆ ಅವಳಿಗೆ, ಅದನ್ನು ಕೊಡಿಸು ಅಂತ ಕೇಳ್ತಾ ಇದ್ದಾಳು ಅವಳು. ಅದ್ರ ಜೊತೆಗೆ 2 ಕೂತ್ಕೊಳ್ಳುವಂತಹ ಮಣಿ ತೊಗೊಂಡ್ವಿ. ತುಂಬ ಐಟಮ್ಸ್ ಆಗಿಬಿಡ್ತು. ಜೊತೆಗೆ ನಮ್ಮ ಚಿನಿಮ ಬೇರೆ, ಅವಳು ನಾನು ಎತ್ಕೋತೀನಿ ಅಂದರೂ ಬರ್ತಾನೆ ಇರಲಿಲ್ಲ. ಅದಕ್ಕಾಗಿ ಹೋಗಿ ರಾಜು ಕಾರ್ ಪಾರ್ಕ್ ಮಾಡಿದಾರಲ್ವ, ಅಲ್ಲಿ ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಬಿಳಿ ಕಮಲದ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ. ಅಂದರೆ ಇಲ್ಲಿ ನಾನು ಕೆಲವೊಂದು ಯಾವ ವಸ್ತು ಎಲ್ಲಿ ತೊಗೋಬೇಕು ಅನ್ನೋ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿಬಿಟ್ಟು ಶಾಪಿಂಗ್ ಮಾಡ್ತೀನಿ. ನೋಡಿ ಇಲ್ಲಿ ಹೊರ್ಗಡೆನ ಹಾಕಿದ್ದಾರಲ್ವ, ಬಟ್ ಟವಲ್ಸ್ ಎಲ್ಲ ತುಂಬ ಕ್ವಾಲಿಟಿ ಇರುತ್ತೆ. ಅವಳು ಗಲಾಟೆ ಮಾಡ್ತಾಯಿದ್ಲು ಅಂತ ಹೇಳಿ ಚಿನ್ನಿಮನ ಇಲ್ಲೇ ಬಿಟ್ಟು ಬಂದಿದೆ. ನೋಡಿ ಇಬ್ಬರು ಕಾರ್ಟೂನ್ ನೋಡ್ತಾ ಕೂತ್ಕೊಂಡಿದ್ದಾರೆ. ನನ್ನ ಶಾಪಿಂಗ್ ಇಷ್ಟು ಮುಗೀತು. ಇನ್ನು ಹೋಗೋ ದಾರಿಯಲ್ಲಿ ಸಣ್ಣ ಪುಟ್ಟದೆಲ್ಲ ತೊಗೋಬೇಕು, ಅದಕ್ಕೆ ಸ್ವಲ್ಪ ಮುಂದೆ ಹೋಗೋಣ ಅಂಥೇಳಿ ಈಗ ಕಾರ್ ಹತ್ತುತ್ತಾ ಇದ್ದೀವಿ ಎಲ್ಲರೂ. ಇನ್ನು ಅದಾದಮೇಲೆ ನೋಡಿ ಇವರಿಬ್ಬರು ಹಿಂದೆ ಹೋಗಿ ಕೂರಕ್ಕೆ ರೆಡಿ ಇಲ್ಲ, ಮುಂದೆನೇ ಕುತ್ಕೋತೀನಿ ಅಂದರು. ಇಬ್ಬರನ್ನ ಕೂರಿಸ್ಕೊಂಡು ಒದ್ದಾಡ್ತಾ ಇದ್ದೀನಿ. ಅವನೇನು ತೊಗೊಂಡಿರ್ತಾನೋ ಅದೇ ಆದ್ಯಂತ ತಗೋಬೇಕು. ಆದ್ಯಂತ ಏನು ತೊಗೊಂಡಿರ್ತಾಳೋ ಅವನಿಗೂ ಅದೇ ಬೇಕು. ಯಪ್ಪ ಇದು ಕೆಲವೊಂದು ಸಲ ತುಂಬ ಇರಿಟೇಟ್ ಆಗುತ್ತೆ ನಮಗೆ. ಇನ್ನು ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಮನೆಗೆ ಹೊರಟ್ವಿ. ನಾವು ಬಂದಿರೋದೇ 1 o'clock ಬಂದಿದ್ವಿ, ಹಾಗಾಗಿ ಬೇಗ ಕೆಲಸ ಮುಗೀತು. ಈಗ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಕಾಫಿ ಟೀ ಕುಡ್ಕೊಂಡ್ಬಿಟ್ಟು ಚಿನ್ನಿಮಗೆ ಹಾಗೆ ಹಾಲು ಕುಡಿಸ್ಬಿಟ್ಟು ಮತ್ತೆ ನಾನು ಹೊರಗಡೆ ಹೋಗೋದಿದೆ. ಫ್ರೆಂಡ್ಸ್, ಈಗ ತಾನೇ ಮಾರ್ಕೆಟಿಗೆ ಹೋಗಿ ಬಂದೆ. ನೋಡಿ ಸೆಟ್ಟಿಂಗ್ ಸ್ಪ್ರೇ ಹಾಕಿರೋದ್ರಿಂದ
ಮೇಕಪ್ ಹೇಗಿರೋದು ಹಾಗೇ ಇದೆ, ಸ್ವಲ್ಪನೂ ಕೂಡ ಹಾಳಾಗಿಲ್ಲ. ಅದಕ್ಕಾಗಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು. ನಾನೀಗ ಹೋಗಿ ಸ್ವಲ್ಪ ಟೀ ಕಾಫಿ ಕುಡ್ಕೊಂಡ್ಬಿಟ್ಟು ರೆಡಿಯಾಗಿ ಬರ್ತೀನಿ. ಫ್ರೆಂಡ್ಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನಾನು ಮೈಸೂರಿಗೆ ಬಂದು ಎಷ್ಟು ಸುಮಾರು ನಾವು ಒಂದು 5 years ಆಯ್ತಲ್ವಾ ಮೈಸೂರಲ್ಲಿ ಇರಲಿಕ್ಕೆ. 5th year ನಡೀತಾ ಇದೆ. 5th year. ಬಟ್ ಮೈಸೂರಲ್ಲಿ ಅಂತ ಒಂದು ಜಾಗ ಇದೆ ಅನ್ನೋದು ನಾನು ಊಹೆ ಕೂಡ ಮಾಡಿರಲಿಲ್ಲ. ಅಂಥ ಜಾಗ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಸೊ ಮೊನ್ನೆ ಹೋಗಬೇಕಾದ್ರೆ ಅದು ಏನೋ ಸ್ವಲ್ಪ ಎಲೆಕ್ಷನ್ದು ಗಡಿಬಿಡಿಯಲ್ಲಿ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಬೇರೆ ರೂಟಿಂದ ಮನೆಗೆ ವಾಪಸ್ ಬರೋಣ ಅಂತ ಹೇಳಿ ಬರೋ ಟೈಮ್ನಲ್ಲಿ ನಾವು ಆ ಜಾಗಕ್ಕೆ ಹೋದ್ವಪ್ಪ ಅಷ್ಟೇ. ಆವಾಗ ನಾವು ಅದನ್ನ ನೋಡಿಬಿಟ್ಟು ಯಪ್ಪ ನಿಜವಾಗ್ಲೂ ಸಖತ್ತಾಗಿತ್ತು. ಅದು ನೋಡಿದ್ರೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಸೊ ಇವತ್ತು ನಾನು ಅವತ್ತು ಸರಿಯಾಗಿ ನೋಡೋಕ್ಕಾಗಿಲ್ಲ, ಯಾಕೆಂದರೆ ಆಲ್ರೆಡಿ ಜನ ಎಲ್ಲ ಫುಲ್ ಕ್ಯೂ ಆಗಿ ನಿಂತ್ಕೊಂಡ್ಬಿಟ್ಟಿದ್ರು. ಕ್ಯೂ ಅಲ್ಲಿ ಊರಿಂದ ಅಜ್ಜಿ ಅಮ್ಮ ಎಲ್ಲರೂ ಬಂದಿದ್ದಾರಲ್ವ, ಹಾಗೆ ನಾವು ಸ್ವಲ್ಪ ಹೋಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಸಖತ್ತಾಗಿದೆ. ಆ ಜಾಗ ತೋರಿಸ್ತೀನಿ ಬನ್ನಿ, ನೀವು ನೋಡಿದ್ರೆ ಅಂತೂ ಶಾಕ್ ಆಗಿಬಿಡ್ತೀರ. ಒಳ್ಳೆ ಡೈಮಂಡ್ ನೋಡಿದಾಗ ಅನ್ನಿಸ್ತು ನನಗೆ ಅಲ್ಲಿಂದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಮೋಕ್ಷ ಪಕ್ಷಿಗಳನ್ನ ನೋಡಬೇಕು ಅಂತ ಹೇಳಿ ಪಾಪ ಬಂದಾಗಿಂದ ಕೇಳ್ತಾ ಇದ್ದ ರಾಜುಗೆ. ಹಾಗಾಗಿ ಅವನನ್ನು ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಸೊ ಈವ್ನಿಂಗ್ ಟೈಮ್ ಅಲ್ವಾ, ಅದು ನೋಡ್ಕೊಂಡಾದ್ಮೇಲೆ ನಾನು ನಿಮ್ಗೆ ಇನ್ನೊಂದು ಪ್ಲೇಸ್ ಅದು ಹೇಳಿದ್ನಲ್ವ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ನಮ್ಮ ಚಿನ್ನಿಮಗೆ ಈ ಪಕ್ಷಿಗಳು ತುಂಬ ಇಷ್ಟ ಆಗ್ಬಿಟ್ಟಿದೆ. ಎಲ್ಲಿ ಹೋಗೋದೋ ಅದನ್ನು ನೋಡೋದು, ಮುತ್ಕೊಡೋದು, ಬಾಯ್ ಅಂತ ಹೇಳಿ ಸೊ ಈ ಜಾಗ ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರನೇ ಆಗತ್ತೆ ನೋಡಿ. ಅವಳು ಅದನ್ನು ಮಾತಾಡ್ಸೋಕೆ ಹೋಗ್ತಾ ಇದ್ದಾಳೆ, ಏನೋ ಕೇಳ್ತಾ ಇದ್ದಾಳೆ ಅವಳು. ಇಲ್ಲಿಗೆ ಒಳಗಡೆ ಹೋಗೋಣ ಅಂದ್ಕೊಂಡಿದ್ವಿ ಬೋನ್ಸಾಯಿ ಗಾರ್ಡನ್ಗೆ, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಬರೋ ಟೈಮ್ಗೆಲ್ಲ. ಸೊ 5:30 ಕ್ಲೋಸ್ ಆಗಿಬಿಡುತ್ತೆ. ನಾವು ಬಂದಿದ್ದೆ 5:10ಗೆ ಬಂದ್ವಿ. ಅಟ್ಲೀಸ್ಟ್ ಪಕ್ಷಿಗಳನ್ನಾದರೂ ನೋಡೋಣ ಅಂತ ಹೇಳಿಬಿಟ್ಟು. ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಈ ಮರ ನಾನು ಮರ್ತೋಗ್ಬಿಟ್ಟೆ, ಎಷ್ಟೋ ವರ್ಷ, ಸುಮಾರು 6 ವರ್ಷಗಳ ಹಿಂದಿನ ಮರ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಕೇರಿಂಗ್ ಕೂಡ ಹಂಗೆ ಮಾಡ್ತಾ ಇದ್ದಾರೆ ಇವರು. ಇನ್ನು ನಮ್ಮ ಆದ್ಯಂತನ ಅವಾಗವಾಗ ಕರ್ಕೊಂಬರ್ತಾ ಇರ್ತೀವಿ, ಇಲ್ಲಿ ನಿಲ್ಲಿಸಿ ಫೋಟೋ ತೆಗಿಸ್ತಾ ಇರ್ತೀವಲ್ವ. ಅವಳು ಅದಕ್ಕೆ ಡೈರೆಕ್ಟಾಗಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು. ಹೆಂಗಿದ್ದಾಳೆ ನೋಡಿ. ಅದಾದಮೇಲೆ ಮೋಕ್ಷನ ನಿಲ್ಲಿಸಿ ಅವನಿಗೆ ಫೋಟೋ ತೆಗೆಸ್ಕೋಬೇಕಂದ್ರೆ ಇಷ್ಟನೇ ಇಲ್ಲ. ಎಷ್ಟು ಫೋರ್ಸ್ ಮಾಡಬೇಕು ಗೊತ್ತಾ ಅವನಿಗೆ. ಹಂಗೆ ಹಿಂಗೆ ಮಾಡಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆಸಿದ್ವಿ. ಅವಳು ಯಾಕೆ ಕ್ಲಾಪ್ಸ್ ಮಾಡ್ತಿದ್ದಾಳೆ ಗೊತ್ತಾ? ಅಣ್ಣ ಫೋಟೋ ತೆಗೆಸ್ಕೊಂಡ, ಸೂಪರಾಗಿದೆ. ಅವನಿಗೆ ಹೇಳ್ತಿದ್ದಾಳೆ ಸೂಪರಾಗಿ ತೆಗೆಸ್ಕೊಂಡೆ ನೀನು ಅಂತ. ನೋಡಿ ಅವಳು ಮತ್ತೆ ಹೋಗಿದ್ದಾಳೆ ಅಲ್ಲಿ. ತುಂಬ ಇಷ್ಟ ಆಗಿಬಿಟ್ಟಿದೆ ಅವಳಿಗೆ ಇತ್ತೀಚೆಗೆ. ಇಲ್ಲಿ ಮಕ್ಕಳಿಗೆ ಅಂತೇಳಿ ಸಪ್ರೇಟ್ ಆಗಿದೆ, ಆ್ಯಂಡ್ ದೊಡ್ಡವರಿಗೆ ಅಂತಲೇ ಸಪ್ರೇಟ್ ಇದೆ. ಆ್ಯಂಡ್ ಇನ್ನು ಹೊರಗಡೆ ಬರೋದೇ ನಮ್ಮ ವೀವರ್ ಒಬ್ಬರು ಬಂದು ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು ನನಗೆ. ಇನ್ನೊಂದೇನು ಗೊತ್ತಾ, ತುಂಬ ಜನರಿಗೆ ವಯಸ್ಸಾದವ್ರಿಗೂ ಕೂಡ ನಮ್ಮ ವ್ಲಾಗ್ಸ್ ತುಂಬ ಅಟ್ಯಾಚ್ ಆಗಿದೆ. ಆ್ಯಂಡ್ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ನೋಡ್ತಾರಲ್ವ, ಅದನ್ನು ಕೇಳೋದೇ ಒಂಥರ ಖುಷಿ. ನಾನು ಚಿನ್ನಿಮ ಇಲ್ಲಿ ಯಾಕೋ ಕೂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಅನ್ನಿಸ್ತು. ಅವಳು ನಾನು ಇಲ್ಲಿ ಕೂತ್ಕೊಂಡು ಒಂದು ಫೋಟೋ ತಗೊಂಡ್ವಿ. ಒಳಗಡೆ ಪಕ್ಷಿಗಳನ್ನ ನೋಡೋಕ್ಕೆ ಹೋಗ್ತೀವಲ್ವ, ಅದು ಫ್ರೀ ಇರುತ್ತೆ. ಬಟ್ ನೀವೇನಾದರೂ ಪಕ್ಷಿಗಳ ಜೊತೆ ಫೋಟೋಸ್ ತೆಗೆಸ್ಕೋಬೇಕಂದ್ರೆ ಅದಕ್ಕೆ ಪೇ ಮಾಡಬೇಕು. ಒಂದು ಸಲ ಫೋಟೋ ತೆಗೆಸ್ಕೋಬೇಕು ಅಂದರೆ 5 ಜನ ನಿಂತ್ಕೋಬೋದು. 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚಿಕ್ಕ ಪಕ್ಷಿಗಳಿಗೆ ಬೇರೆ ಚಾರ್ಜಸ್ ಇರುತ್ತೆ. ದೊಡ್ಡ ಪಕ್ಷಿ, ಒಂದೇ ಒಂದು ಪಕ್ಷಿಗೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೊರಗಡೆ ಬಂದಮೇಲೆ ಒಂದು ಫೋಟೋ ಕೂಡ ಕೊಡ್ತಾರೆ. ಆದರೆ ನಾವು ಫೋಟೋಸ್ ವೀಡಿಯೋಸ್ ತಗೊಳ್ಳೋ ಹಾಗಿರೋದಿಲ್ಲ, ಅವರು ಮಾತ್ರ ತೆಗಿತಾರೆ ಅಷ್ಟೇ. ಇನ್ನು ಅದಾದಮೇಲೆ ನಾನು ನಿಮಗೆ ಮೊದಲು ಇನ್ನೊಂದು ಜಾಗ ಇದೆ ಅಂತ ಹೇಳಿದ್ನಲ್ವ, ಆ ಜಾಗಕ್ಕೆ ಬಂದೇ ಬಿಟ್ವಿ. ನೋಡಿ ಎಷ್ಟು ರಶ್ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು. ಈ ಜಾಗದ ಹೆಸರು ಬಂದುಬಿಟ್ಟು ಚಾಮುಂಡಿ ಬೆಟ್ಟ ವ್ಯೂ ಪಾಯಿಂಟ್. ಆ್ಯಂಡ್ ಇಲ್ಲಿ ಸ್ಯಾಟರ್ಡೇ ಮತ್ತು ಸಂಡೇ ಫುಲ್ ರಶ್ ಇರುತ್ತೆ. ಯಾಕೆಂದರೆ ಸ್ಯಾಟರ್ಡೇ ಸಂಡೇ ಪ್ಯಾಲೇಸ್ ಲೈಟ್ಸ್ ಹಾಕಿರ್ತಾರೆ. ಮೇಲೆ ಬೆಟ್ಟ ಹತ್ಬಿಟ್ಟು ಆ ವ್ಯೂ ನೋಡಬೇಕು ಅಂತಲೇ ತುಂಬ ಜನರು ಬರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನಾರ್ಮಲ್ ಡೇಸಲ್ಲಿ ನಾರ್ಮಲ್ ಸಿಟಿ ಎಲ್ಲ ಕಾಣಿಸುತ್ತೆ ಮೇಲಿಂದ. ಸೊ ಅದು ಕೂಡ ವ್ಯೂ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಪ್ಯಾಲೇಸ್ ಲೈಟ್ಸನ್ನು ನೋಡಬೇಕು ಅಂದರೆ ತುಂಬಾ ಖುಷಿ ಅನಿಸುತ್ತೆ. ನೋಡಿ ಅಲ್ಲಿ ಮೇಲೆಲ್ಲ ಕುತ್ಕೊಂಡಿದ್ದಾರಲ್ವ, ಒಂಥರ ಕಟ್ಟೆ ಥರ ಇದೆ. ಎಲ್ಲರೂ ಹುಡುಗರು ಅದ್ರ ಮೇಲೆ ಕುತ್ಕೊಂಡಿರ್ತಾರೆ, ಹುಡುಗಿಯರು ಕೂಡ ಕುತ್ಕೊಂಡಿರ್ತಾರೆ. ಇನ್ನು ಮೇಲ್ಗಡೆ ಅಲ್ಲೇ ಕೆಲವೊಂದು ಅಂಗಡಿಗಳು ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ. ಸ್ನ್ಯಾಕ್ಸ್ ಅಂತೆ, ಚುರುಮುರಿ ಅದೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ
ಮೈಸೂರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಬಟ್ ನಾನಿಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ, ಅದಕ್ಕಿಂತ ಡೈರೆಕ್ಟಾಗಿ ನೋಡೋದಂತೂ ಅಬ್ಬಾ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಲ್ವ, ಹಾಗಾಗಿ ಮೇಲೆ ಎಲ್ಲ ಹತ್ತಿಲ್ಲ, ಜಸ್ಟ್ ನಿಂತ್ಕೊಂಡಿದ್ದೀವಿ. ಆ ಹೈಟಲ್ಲೇ ನೋಡಿ ಪ್ಯಾಲೇಸ್ ಲೈಟ್ಸ್ ಎಲ್ಲ ಹಾಕಿದ್ದಾರಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ನೀವು ಮೈಸೂರಿಗೆ ಏನಾದರೂ ಬಂದರೆ ನೈಟ್ ಟೈಮ್ ಈ ಪ್ಲೇಸ್ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಫ್ರೆಂಡ್ಸ್, ಮೈಸೂರು ಸಿಟಿ ನೋಡಿ ಹೇಗಿದೆ. ಅದೇ ಹೇಳಿದ್ನಲ್ವ, ಒಂದು ಡೈಮಂಡ್ ಇದೆ ಅಂತ ಹೇಳ್ಬಿಟ್ಟು. ಅದೇ ನೋಡಿ ಪ್ಯಾಲೇಸ್ ಲೈಟ್ಸ್ ಹಾಕಿದ್ಮೇಲೆ ಏನು ಸಖತ್ತಾಗಿ ಕಾಣಿಸ್ತದೆ ಗೊತ್ತಾ ವ್ಯೂ. ಎಷ್ಟು ಜನ ನೋಡೋಕೆ ಬರ್ತಾರೆ ಗೊತ್ತಾ, ಇಲ್ಲಿ ಸಖತ್ತಾಗಿದೆ ನೋಡೋಕ್ಕೆ. ಅಯ್ಯೋ ನೀವು ಏನೋ ಮಾಡ್ತಾ ಫ್ರೆಂಡ್ಸ್, ನೋಡಿ ಹೇಗಿದೆ ಅಂತ. ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ಈ ಜಾಗನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಸೊ ಯಾರಿಗೆಲ್ಲ ಗೊತ್ತು ಅಂದರೆ ಮೈಸೂರಲ್ಲಿ ಇಂಥ ಜಾಗ ಇದೆ ಅಂತ ಗೊತ್ತಿರುತ್ತೆ, ಆಲ್ರೆಡಿ ನೀವು ಹೋಗಿದ್ರೆ ಕಮೆಂಟ್ ಮಾಡಿ, ಅಥವಾ ಹೋಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಎಷ್ಟು ಜನರಿಗೆ ಈ ಜಾಗ ಗೊತ್ತಿದೆ ಅನ್ನೋದು ನಾನು ತಿಳ್ಕೊತೀನಿ. ಅದು ಸಂಡೇ ಟೈಮ್ ಅಂದರೆ ಏನು ಪ್ಯಾಲೇಸ್ ಲೈಟ್ ಎಲ್ಲ ಇರುತ್ತಲ್ವ, ಸೊ ನೋಡ್ಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೇಳಬೇಕು ಅಂದರೆ ಆ ಪ್ಯಾಲೇಸ್ ಲೈಟ್ ನೋಡ್ಲಿಕ್ಕೆ ಅಂತಲೇ ತುಂಬ ಜನರು ಬಂದಿರ್ತಾರೆ. ಸೊ ಇಲ್ಲಿಂದ ದೂರದಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಅದು. ನಾವಂತೂ ಪ್ಯಾಲೇಸ್ ಲೈಟ್ಸ್ ಆಫ್ ಮಾಡೋವರೆಗೂ ಇದ್ವಿ. 1 ಅವರ್ ಇರುತ್ತಲ್ವ, ನಾವು ಒಂದು 3/4 ಗಂಟೆ ಮುಂಚೆ ಹೋಗಿದ್ವಿ. ಹಾಗಾಗಿ ಲೈಟ್ಸ್ ಎಲ್ಲ ಆಫ್ ಮಾಡೋವರೆಗೂ, ಆಫ್ ಆದಮೇಲೆ ಯಾವ ಥರ ಇರುತ್ತೆ ನೋಡಬೇಕು ಅಂತ ಹೇಳಿ ಕೊನೆವರೆಗೂ ಇದ್ವಿ. ಚೆನ್ನಾಗಿ ನೋಡಂತೂ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಇನ್ನು ಕತ್ಲಾಗೋ ಟೈಮಲ್ವ ಮನೆಗೆ ಹೊರಟ್ವಿ. ಸೊ ಇವತ್ತು ಅಂತೂ ಸಖತ್ತಾಗಿತ್ತಲ್ವ ಡೇ ಪೂರ್ತಿ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಮಧ್ಯಾಹ್ನದಿಂದ ಸಂಜೆವರೆಗೂ. ಆ್ಯಂಡ್ ನಿಮಗೆ ಈ ವ್ಲಾಗ್ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಜನರಿಗೆ ಆ ಜಾಗ ನೋಡಬೇಕಂತಿರುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.